ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳ ಎಲ್ರಿಗೂ ಸ್ವಾಗತ. ಈ ದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನು ನೋಡ್ತಾ ಹೋಗೋಣ. ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಒಂದು ಲೈಕು ನಮ್ಮ ಮುಂದಿನ ವಿಡಿಯೋಗಳನ್ನು ಮಾಡೋದಕ್ಕೆ ಹುಮ್ಮಸ್ಸನ್ನು ನೀಡುತ್ತೆ. ಹಾಗಂತ ಹೇಳ್ತಾ, ಕೋಳಿಯ ಕಾಲಿಗೆ ಗೆಜ್ಜೆ ಕಟ್ಟಿದರೆ ತಿಪ್ಪೆ ಕೆದರುವುದನ್ನು ಬಿಟ್ಟಿದೆ ಎಂಬ ಗಾದೆ ಮಾತನ್ನು ನೋಡ್ತಾ ಹೋಗೋಣ. ಗಾದೆಗಳು ಜನರ ಅನುದಿನದ ಬಳಕೆಯಲ್ಲಿರುವ ಮಾತುಗಳೇ ಗಾದೆಗಳು. ಗಾದೆಗಳು ಯಾವ ಕಾಲಮಾನಕ್ಕೂ ಸರಿ ಎನಿಸುವ ಅನುಭವದ ಬುತ್ತಿಯಾಗಿದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿನನ್ವಯ ಗಾದೆಯ ಮಹತ್ವವನ್ನು ತಿಳಿಯಬಹುದು. ಕೋಳಿಗೆ ತಿಪ್ಪೆಯಲ್ಲಿ ತನ್ನ ಆಹಾರವನ್ನು ಕೆದಕಿ ತಿನ್ನುವ ಚಟ. ಕೋಳಿಯ ಆಹಾರ ಖಜಾನೆ ಅದು ತಿಪ್ಪೆ. ಕೋಳಿ ನೋಡಲು ಚೆನ್ನಾಗಿದೆ ಎಂದು ಅದರ ಕಾಲಿಗೆ ಗೆಜ್ಜೆ ಕಟ್ಟಿ ಕೋಳಿಯನ್ನು ಅಲಂಕರಿಸಿ ಮರ್ಯಾದೆಯಿಂದ ಅದನ್ನು ಮನೆಯಲ್ಲೇ ಕೂಡಿ ಹಾಕಿದರೆ ಅದು ಸುಮ್ಮನೆ ಇರುವುದೇ? ಇಲ್ಲ, ಅದು ತಿಪ್ಪೆಗೆ ಹಾರಿ ಕೆದಕುವ ಕೆಲಸ ಮುಂದುವರಿಸುತ್ತದೆ. ಅದರಂತೆಯೇ ಸ್ವಭಾವದಿಂದಲೇ ಕೆಟ್ಟ ನಡವಳಿಕೆಯನ್ನು ಹೊಂದಿದ ವ್ಯಕ್ತಿಗೆ ಉನ್ನತ ದರ್ಜೆಯ ಹುದ್ದೆಯನ್ನು ಕೊಟ್ಟರೆ ಅವನು ತನ್ನ ಮೂಲ ಸ್ವಭಾವವನ್ನು ಮರೆತು ಜನಸ್ನೇಹಿ ಕೆಲಸಗಳನ್ನು ಮಾಡಬಲ್ಲನೆ? ಸಾಧ್ಯವಿಲ್ಲದ ಮಾತು. ಏಕೆಂದರೆ ಬಡಿದು, ವಂಚಿಸಿ, ಮೋಸ ಮಾಡಿ, ಕಳ್ಳತನ ಮಾಡಿ ತಿನ್ನುವ ವೃತ್ತಿಯೇ ಅವನಿಗೆ ಸುಲಭ ಎನಿಸುತ್ತದೆ. ಇಂಥವರನ್ನ ತಿದ್ದಿ ತೀಡಲು ಹೋದರೆ ಸಮಯವೂ ವ್ಯರ್ಥವಾಗಿ ಒಳ್ಳೆಯ ವ್ಯಕ್ತಿಗಳಿಗೂ ದುಃಖ ಪಡಬೇಕಾಗುತ್ತದೆ. ಪದವಿಗಳು, ಹಿತನುಡಿಗಳು, ಮಾನವೀಯ ಗುಣಗಳು, ಸತ್ಕಾರ್ಯಗಳು, ಉಪದೇಶಗಳು ಇಂಥವರಿಗೆ ವ್ಯರ್ಥ. ತಮ್ಮ ಮೂಲ ಗುಣವನ್ನು ಅವರು ಎಂದೂ ಬಿಡಲಾರರು. ಮಂಗನಿಗೆ ಮಾಣಿಕ್ಯ ಕೊಟ್ಟಂತೆ. ನಾಯಿ ತಕ್ಕೊಂಡು ಸಿಂಹಾಸನದ ಮೇಲೆ ಕುಳ್ಳರಿಸಿದರೆ ಬೊಗಳೋದೋ ಬಿಡುತ್ತಾ? ಹೀಗೆ ಇನ್ನೂ ಹಲವಾರು ಗಾದೆ ಮಾತುಗಳು ಈ ವಾಕ್ಯಕ್ಕೆ ಸಮಂಜಸವಾಗಿದೆ. ನಾಯಿಯನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿದರೆ ಅದು ಸಿಂಹದಂತೆ ಇರುವುದೆಂದು ಭಾವಿಸಿದರೆ ಅದು ನಮ್ಮ ಮೂರ್ಖತನವಾಗುತ್ತದೆ. ನಾಯಿ ನಾಯಿಯೇ ಹೊರತು ಸಿಂಹವಾಗಲು ಸಾಧ್ಯವಿಲ್ಲ. ಹಾಗೆಯೇ ದುರ್ಜನರನ್ನ ನಂಬಿ ಅಧಿಕಾರ ಸ್ಥಾನಮಾನ ನೀಡಿದರೆ ಅದು ವ್ಯರ್ಥದ ಕೆಲಸ. ಏಕೆಂದರೆ ಅವರು ಯೋಚಿಸುವ ಪರಿ ಅವರ ಮೊದಲ ಪರಿಸ್ಥಿತಿ ಅಥವಾ ಮೂಲ ಬುದ್ಧಿಯಿಂದಲೇ ಇರುತ್ತದೆಯೇ ಹೊರತು ಸ್ಥಾನ ಬದಲಾವಣೆಯಿಂದ ಅದು ಬದಲಾಗುವುದಿಲ್ಲ. ಮಕ್ಕಳೇ, ಈ ದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನು ನೋಡಿದ್ವಿ. ವಿಡಿಯೋಗಳು ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.